ಕಮ್ಯುನಿಸ್ಟರ ಪಿತೂರಿಗೆ ದಾಳಗಳಾದರೂ ಅಥವಾ ಮೂಲತಃ ಇವರಲ್ಲೂ ಧರ್ಮಸ್ಥಳದ ವಿರೋಧಿ ಭಾವನೆ ಇತ್ತು? ದುಡ್ಡು ಬಂದ ತಕ್ಷಣ ತೋಳಕ್ಕೆ ರಕ್ತ ಕೊಟ್ಟಾಗೆ ಅದು ಮತ್ತಷ್ಟು ಕೊಬ್ಬುತ್ತದೆ. ಬೆಂಗಳೂರಿನ ಮುಖ್ಯಮಂತ್ರಿಗಳ ಕಚೇರಿಗೆ ಒತ್ತಡ ಹೇರೋವರೆಗೂ ಬಂತು. ಈ ಕಟ್ಟು ಕಥೆಗಳಿಗೆ, ಸುಳ್ಳು ಕಥೆಗಳಿಗೆ ಅಭಯದಾತರಾಗಿ, ಆಶ್ರಯದಾತರಾಗಿದ್ದಾರೆ. ಸುಳ್ಳನ್ನು 1000 ಸಾರಿ ಹೇಳಿದಾಗ ಅದು ಸತ್ಯ ಅಂತ ಜನ ನಂಬಿಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಸತ್ಯದ ಪರವ ಗಟ್ಟಿ ಇಲ್ಲದೇ ಇದ್ದರೆ, ಒಂದು ಜಾಗರಣ ನಡೀತಾ ಇದ್ದರೆ ನಾಳೆ ಬಹಳ ಕಷ್ಟ ಇದೆ. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಪವಾಡವ ಎನ್ನುವಂತೆ ಅವ್ರು ಎಲ್ಲೆಲ್ಲೇ ಆಗಿದ್ದಾರೆ, ಮಣ್ಣು ಸಿಕ್ಕಿದ್ದು ಬಿಟ್ಟರೆ ಬೇರೇನೂ ಸಿಕ್ಕಿಲ್ಲ. ಬಹುಶಃ ಈ ಕಮ್ಯುನಿಸಮ್ನ ಮೈಂಡ್ಸೆಟ್ಗಳೇ ಕೆಲಸ ಮಾಡ್ತಿದ್ಯಾ ಅಂತ. ಕಮ್ಯುನಿಸಮ್ ಏನು ವಿಚಾರಗಳಿವೆ ನಮ್ಮ ಕರಾವಳಿಯಲ್ಲಿ, ಅದು ಪಳೆಯುಳಿಕೆಗಳು. ಅವರಿಗೆ ಬೇಕಿದ್ದದ್ದು ನ್ಯಾಯ ಅಲ್ಲ, ಮಾಡಬೇಕಿದ್ದದ್ದು ಅನ್ಯಾಯ. ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ. ಎಲ್ಲಿ ಇಡೀ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಯಾರೇ ಆತ್ಮಹತ್ಯೆ ಮಾಡ್ಕೊಳ್ಳಿ, ಇವ್ರು ಹೋಗ್ತಾರೆ. ಒಟ್ಟಾರೆ ಪಿತೂರಿಯ ಹಿನ್ನೆಲೆಯಲ್ಲಿ ಸೌಜನ್ಯಾಗಿ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆನೇ ಈಗ ಯಾರು ಕೇಳೋದೇ ಬಿಟ್ಬಿಟ್ಟಿದ್ದಾರೆ. ನ್ಯಾಯ ಎನ್ನುವ ಪ್ರಶ್ನೆ ಈಗ ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ. ನಿನ್ನೆ ಧರ್ಮಸ್ಥಳ, ಮೊನ್ನೆ ಇಶಾ ಫೌಂಡೇಶನ್, ನಾಳೆ ನೀವು ಆಗ್ಬೋದು ಟಾರ್ಗೆಟ್. ಇಲ್ಲಿ ಒಂದು ವಿಚಾರ, ಅವರ ಒಂದು ಪಿತೂರಿ, ಅವರ ಅಜೆಂಡಾ ಎಲ್ಲ ಓಕೆ. ಈ ಸುಜಾತ ಪ್ರಕರಣಕ್ಕೆ ಬರೋದಾದರೆ ಮಹೇಶ್ ತಿಮರೋಡಿ ಅವರು ಇರ್ಬೋದು, ಗಿರೀಶ್ ಮಟ್ಟಣ್ಣ ಅವರು ಇರ್ಬೋದು, ಜಯಂತ್ ಇರ್ಬೋದು, ಈ ಹೆಸರುಗಳೆಲ್ಲ ಬಂದು. ಸೊ ಇವರೆಲ್ಲ ಕಮ್ಯುನಿಸ್ಟರ ಪಿತೂರಿಗೆ ದಾಳಗಳಾದರೂ ಅಥವಾ ಮೂಲತಃ ಇವರಲ್ಲೂ ಧರ್ಮಸ್ಥಳದ ವಿರೋಧಿ ಭಾವನೆ ಇತ್ತು? ಈಗ ವ್ಯಕ್ತಿಗತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮಸ್ಥಳದ ವಿರೋಧಿ ಆಗಿದ್ದರು. ಒಂದು ರಿಕ್ಷಾ ಯೂನಿಯನ್ಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಧರ್ಮಸ್ಥಳದ ರಿಕ್ಷಾ ಯೂನಿಯನ್ನವರು ಡಿ ನಂಬರ್ನವರು ಮಹೇಶ್ ಶೆಟ್ಟಿಗೆ ತಾರಮಾರ ಹೊಡೆದು ಕಳಿಸಿದ್ದಾರೆ. ಯಾಕಂದರೆ ಅನ್ಯಾಯ ಮಾಡೋಕ್ಕೆ ಹೋದಾಗ ಆಟೋ ಡ್ರೈವರ್ಸು ಅವ್ರದ್ದು ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ಅದ್ರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ಕಾನೂನಾತ್ಮಕವಾಗಿ ಸರಿಯಾ ತಪ್ಪ ಗೊತ್ತಿಲ್ಲ, ಗಲಾಟೆಗಳು ಸಹಜವಾಗಿ ಆಗೋದು. ಆದರೆ ಅವ್ರ ತಲೆಯಲ್ಲಿ ಬಹುಶಃ ಇದನ್ನು ಧರ್ಮಸ್ಥಳದವ್ರು ಮಾಡಿದ್ದಾರೆ. ಬೇರೆ ಬೇರೆ ಗಲಾಟೆಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಪ್ರಕರಣಗಳು ದಾಖಲಾದಾಗ ಇದರಿಂದ ಧರ್ಮಸ್ಥಳದವ್ರು ಇದ್ದಾರೆ. ಆ ಥರ ಅಲ್ಲಿ ಆ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿಯ ಬ್ರೈನ್ ವಾಶ್ ಮಾಡೋಕ್ಕೆ ಇನ್ನೊಂದು ವ್ಯಕ್ತಿ ಇದ್ದರು, ಅವರು ಸೋಮನಾಥ್ ನಾಯ್ಕ ಅಂತ ಹೇಳಿ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಕಥೆಗಳನ್ನೇ ಹೇಳಿ, ಈಗ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗಳನ್ನು ಮೋಸ ಮಾಡಿದ್ರು ಅಂತ ಹೇಳೋಕ್ಕಾಗೋದಿಲ್ಲ. ಅಂಥದ್ದನ್ನೆಲ್ಲ ಕಣ್ಣಿಗೆ ಮಣ್ಣೆರಚುವಂತೆ ಕಥೆಗಳನ್ನು ಕಟ್ಟಿ ಒಂದು ಪುಸ್ತಕ ಮಾಡಿ ಒಂದು ದಾಖಲೆ ನೋಡಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳುವಂಥ ಒಬ್ಬ ಸೋಮನಾಥ್ ನಾಯ್ಕು ಮಹೇಶ್ ಶೆಟ್ಟರ್ನ ಮೆಲ್ಲ ಕರೆದು ಅವರ ಕಿವಿಯನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಇದು ಹಾಗೆ, ಇದು ಹೀಗೆ ಅವ್ರು ಮಾಡಿದ್ದು. ಯಾಕಂದರೆ ಸೌಜನ್ಯ ಹತ್ಯೆಯಾದ 24 ಗಂಟೆಯ ನಂತರ ಇದು ಧರ್ಮಸ್ಥಳದವರೇ ಮಾಡಿರುವಂಥ ಹತ್ಯೆ ಅನ್ನುವ ಮೆಸೇಜನ್ನು, ವಾಟ್ಸಪ್ ಇರಲಿಲ್ಲ, ಮೆಸೇಜನ್ನು ಇದೇ ಸೋಮನಾಥ್ ನಾಯಕ್ ಹರಿಯ ಬಿಟ್ಟಿದ್ರು. ಅದರ ಮೇಲೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು ಆ ಕಾಲಕ್ಕೆ, ಬರೀ 24 ಗಂಟೆಗಳ ತರುವಾಯ. ಅಂದರೆ ಇದು ವ್ಯವಸ್ಥಿತವಾದಂಥ ಒಂದು ಜಾಲ. ಈಗ ಈ ವಿಚಾರವಾಗಿ ಒಬ್ಬ ಕೇಸರಿ ಶಾಲನ್ನು ಹಾಕಿದವನೇ ಒಂದು ಈ ಹಿಂದೂ ಶ್ರದ್ಧಾ ಕೇಂದ್ರದ ವಿರುದ್ಧ ನಿಂತಿದ್ದಾನೆ ಅಂತ ಹೇಳಿದಾಗ ಇವರಿಗೆ ಹಬ್ಬ ಇದು. ಯಾರು ಈ ನಕ್ಸಲರಿಗೆ, ಈ ಲೆಫ್ಟಿಸ್ಟ್ಗಳಿಗೆ, ಇವರು ಇದನ್ನು ಕಾಣದಂತೆ ಇದನ್ನು ಆಪ್ರೇಟ್ ಮಾಡಲಿಕ್ಕೆ ಶುರು ಮಾಡಿದರು. ಯಾವುದೋ ಒಂದು NGO ಮೂಲಕ ಆತನಿಗೆ ಫಂಡ್ ಬರುವಂಥದ್ದು. ನಿಮಗೆ ಈ ದುಡ್ಡು ಬಂದ ತಕ್ಷಣ ತೋಳಕ್ಕೆ ರಕ್ತ ಕೊಟ್ಟಾಗೆ ಅದು ಮತ್ತಷ್ಟು ಕೊಬ್ಬುತ್ತದೆ. ಇವರಿಗೆ ದುಡ್ಡು ಬರ್ತಾ ಇದೆ, ಒಂದು ರೀತಿಯಲ್ಲಿ ನೀವು ಹೀರೋ ಅನ್ನೋ ರೀತಿಯಲ್ಲಿ ವೈಭವೀಕರಣ ಆಗ್ತಾ ಇದೆ. ಬೇರೆ ಬೇರೆ ಕಾರಣಕ್ಕೆ ಧರ್ಮಸ್ಥಳದ ವಿರುದ್ಧ ಇದ್ದವರು ಎಲ್ಲ ಒಂದು ಕಡೆ ಬಂದು ಸೇರ್ಕೊಳ್ತಾರೆ. ಅವ್ರ ಜೊತೆಗೂ ಚೆನ್ನಾಗಿದ್ದು ಅವ್ರಿಗೆ ಕಲಿಸ್ಬೇಕು, ಅವರಿಗೆ ಆಟ ಅವ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇರುವವರೆಲ್ಲ ಇವರಿಗೆ ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಶುರು ಮಾಡಿದ ನಂತರ ಇವರು ಅದರ ವಿರುದ್ಧ ಬೀಳ್ತಾರೆ. ಕೊನೆಗೆ ನಿಮಗೆ ನೋಡಿ, ಇತ್ತೀಚೆಗೆ FSL ವರದಿ, ಅವನು ತಗೊಂಡು ಬಂದ ಬುರುಡೆ 32 ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದ ಗಂಡಸಿನದ್ದು ಅಂತಿತ್ತು. ಆ ಕಾಲದಲ್ಲಿ ಒಬ್ಬ ಹೋರಾಟಗಾರ, ಒಬ್ಬ ಬಾಂಬೆ SI ಖ್ಯಾತಿಯ ವ್ಯಕ್ತಿ, ಕುಖ್ಯಾತಿಯ ವ್ಯಕ್ತಿ, ಇದು 24 ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ನನಗೆ FSL ವರದಿ ಬಂದಿದೆ ಅಂತ ಹೇಳ್ತಾನೆ. ಎಲ್ಲಿ ಹೋಯ್ತಾ FSL ವರದಿ? ಇವನಿಗೆ ಕೊಟ್ಟ FSL ಎಲ್ಲಿದು? ಯಾರು ಆ ಫಾರೆನ್ಸಿಕ್ ತಜ್ಞರು? ಅಂದರೆ ಜನರ ತಲೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಏನು ಆ ವಿಚಿದ್ರಕಾರಿ ಮನೋಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಡೋದು. ಅಯ್ಯಯ್ಯೋ, 24 ವರ್ಷದ ಹೆಣ್ಣಿನಂತೆ, ಹಾಗೆ ಯೂನಿಫಾರ್ಮ್ ಜೊತೆಗೆ ಹುಗ್ದು ಹಾಕಿದ್ರಂತೆ. ಅವರ ಸೆಂಟೆನ್ಸ್ಗಳನ್ನು ನೋಡಿ ಸರ್ ನೀವು. ಅವರು ಅಂದರೆ ಭಾವನೆಗಳ ಜೊತೆ ಆಟ ಆಡುವಂಥದ್ದು.
ಒಂದು ಡಿಗ್ರಿ ಸ್ಟೂಡೆಂಟನ್ನು ಅವಳ ಯೂನಿಫಾರ್ಮ್ ಜೊತೆಗೆ ಅತ್ಯಾಚಾರ ಮಾಡಿ ಯೂನಿಫಾರ್ಮ್ ಜೊತೆಗೆ ಹೂತಾಕ್ಬಿಟ್ರಂತೆ. 22 ವರ್ಷದ ಹೆಣ್ಮಗುವಿನ ತಲೆಬುರುಡಿ ಅಂತೆ. MBBS ವಿದ್ಯಾರ್ಥಿನಿ ಅಂತೆ, ಅನನ್ಯ ಭಟ್ ಅಂತೆ. ಅವಳು ಅನನ್ಯ ಭಟ್ ಆಗ್ತಾಳಲ್ಲಿ. ಅವಳದ್ದು 22 ವರ್ಷ ಪ್ರಾಯ ಅಂತೆ, ಹಾಗಂತೆ ಹೀಗಂತೆ. ಮಣಿಪಾಲಕ್ಕೆ ಸಂಬಂಧಪಟ್ಟಂಥ ಕೆಲವರ ಸಂಪರ್ಕ ನನಗಿರೋ ಕಾರಣಕ್ಕೆ ನಾನು ಇಮ್ಮಿಡಿಯೇಟ್ಲಿ ಕೇಳಿದಾಗ ಅವರು ಒಂದೂವರೆ ಗಂಟೆ ಅವಧಿಯಲ್ಲಿ ವಾಪಸ್ ನನಗೆ ಹೇಳ್ತಾರೆ ಅದು ಸುಳ್ಳದು ಅಂತ. ಅಲ್ಲ, ಬಹುಶಃ ನಾನು ನೋಡಿದಾಗೆ ಫಸ್ಟ್ ಹೇಳಿದ್ದೆ ನೀವು ಸುವರ್ಣದಲ್ಲಿ ನಾನು ಫಸ್ಟ್ ಹೇಳಿದ್ದೀನಿ. ಅನನ್ಯ ಭಟ್ ಅನ್ನುವಂಥ ವಿದ್ಯಾರ್ಥಿನಿ ಆ ಸಂದರ್ಭದಲ್ಲಿ ಇಲ್ಲ ಅಂತ ನಾನು ಹೇಳಿದ್ದೀನಿ. ಅದು ಸತ್ಯ ಆಗಿದೆ. ಈಗ ಸುಜಾತ ಭಟ್ ಅಂತ ತಗೊಂಡು ಬಂದರು. ಅಂದರೆ ಏನು ಗೊತ್ತಾ, ಈ ಪ್ರಕರಣ ಭಾವನಾತ್ಮಕವಾಗಿ ಜನರಿಗೆ ಕನೆಕ್ಟ್ ಆಗುತ್ತೆ. ನೀವೊಂದು ಸಿನಿಮಾಕ್ಕೆ ಹೋದರೆ, ಇವತ್ತು ಯಾವುದೋ ಒಂದು ಸಿನಿಮಾವನ್ನು ನೋಡುವಾಗ ಅದು ಸಿನಿಮಾ ಅಂತ ಗೊತ್ತಿದ್ದೂ ಕೂಡ ಒಂದು ಭಾವೋತ್ಕರ್ಷತೆಗೆ ನಾವು ಒಳಗಾಗ್ತೀವಿ, ಕಣ್ಣೀರು ಹಾಕ್ತೀವಿ. ಅಲ್ಲೊಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಆದಾಗ, ಅದು ಒಂದು ಸಣ್ಣ ಹೆಣ್ಣು ಮಗು ಸತ್ತು ಹೋದಾಗ ನಮಗೆ ಸಂಕಟ ಆಗ್ತದೆ, ನಾವು ಅಳ್ತೀವಿ. ಕಥೆಗಳಲ್ಲಿ ನಾವು ಭಾವನಾ ಜೀವಿಗಳು. ಆಮೇಲೆ ಹೊರಗಡೆ ಬಂದಾಗ ನಾವು ವಾಸ್ತವಕ್ಕೆ ಬರ್ತೀವಿ. ಇದು ಸುಳ್ಳು, ಅದೊಂದು ಫಿಲ್ಮ್ ಅಂತ ಬಿಟ್ಬಿಡ್ತೀವಿ ನಾವು. ಇಲ್ಲಿ ಅದು ಫಿಲ್ಮ್ ಅಲ್ಲ, ಇವ್ರು ಹೇಳ್ತಾರೆ ಇದು ನಿಜ ಘಟನೆ ಅನ್ನೋ ರೀತಿಯಲ್ಲಿ, ಈ ರೀತಿಯಲ್ಲಿ ಕಟ್ಟಿಕೊಟ್ಟಾಗ ಜನ ಭಾವನಾತ್ಮಕವಾಗಿ ಇನ್ನೊಂದು ಸತ್ಯವನ್ನು ಗಮನಿಸಲಿಕ್ಕೆ ಹೋಗೋದಿಲ್ಲ, ಒನ್ ಸೈಡ್ ಆಗಿಬಿಡ್ತಾರೆ. ಅಂಥವರೇ ಇವರ ಬಂಡವಾಳ. ಇವತ್ತು ಸೌಜನ್ಯ ಎನ್ನುವ ಹೆಣ್ಣಿನ ನೆಪದಲ್ಲಿ ದೌರ್ಜನ್ಯ ಏನು ಮಾಡ್ತಾ ಇದ್ದಾರೆ, ಅವರಿಗೆ ಸೌಜನ್ಯ ಎನ್ನುವ ಹೆಣ್ಣು ಮಗುವಿನ ಹೆಸರಿನ ಆ ಭಾವನಾತ್ಮಕತೆಯ ಆ ತಳುಕು ಹಾಕ್ಕೊಂಡೇ ಇವರು ದೌರ್ಜನ್ಯವನ್ನು ಮಾಡ್ತಾ ಇರುವಂಥದ್ದು. ಇವ್ರು ಮಾಡಿರೋದೆಲ್ಲ ಸಂತೋಷ್ ರಾವನ್ನ ಬಚಾವ್ ಮಾಡಿ ಹೊರಗಡೆ ಕರ್ಕೊಂಡು ಬಂದಿರುವಂಥದ್ದು. ಧರ್ಮಸ್ಥಳದಲ್ಲಿ ಆ ಬೆಳ್ತಂಗಡಿಯಲ್ಲಿ ಕಮ್ಯುನಿಸ್ಟರ ಒಂದು ಪಿತೂರಿ ಇದು ಶುರುವಾಗಿದ್ದು ಅನ್ನೋದು ದಶಕಗಳ ಹಿಂದೆ ಅಂತ ಹೇಳಿದ್ರು. ಹೌದು. ಅದು ಬೆಂಗಳೂರಿನ ಮುಖ್ಯಮಂತ್ರಿಗಳ ಕಚೇರಿಗೆ ಒತ್ತಡ ಹೇರೋವರೆಗೂ ಬಂತು ಸರ್. ಕರೆಕ್ಟ್. ಆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿದವರಲ್ಲಿ ಲೆಫ್ಟ್ ಲಿಬರಲ್ಗಳು ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದ್ವು. ಸೊ ಅವರ ಪಾತ್ರ ಬೆಂಗಳೂರಿನಲ್ಲಿ ಕೂತವರು ಅಥವಾ ಬೆಳ್ತಂಗಡಿಯಿಂದ ಹೊರತಾದ ಕೆಲವು ಕಮ್ಯುನಿಸ್ಟರ್ ಇರ್ಬೋದು, ಲೆಫ್ಟ್ ಲಿಬರಲ್ಗಳಿರ್ಬೋದು, ಪ್ರಗತಿಪರರು ಅಂತ ಅನ್ನಿಸ್ಕೊಂಡಿರಿರ್ಬೋದು, ಅಥವಾ ಹಿಂದುತ್ವವನ್ನು ವಿರೋಧಿಸುವವರಿರ್ಬೋದು, ಅವರ ಪಾತ್ರ ಏನಿದು ಒಟ್ಟಾರೆ ಈ ಪ್ರಕರಣದಲ್ಲಿ? ಈಗ ಒಂದು ಸುಳ್ಳನ್ನು 1000 ಸಾರಿ ಹೇಳಿದಾಗ ಅದು ಸತ್ಯ ಅಂತ ಜನ ನಂಬಿಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಆ ರೀತಿಯಲ್ಲಿ ಇವರು ನಿರಂತರವಾಗಿ ಮಾಡ್ತಲೇ ಬಂದರು. ಒಂದು ಮುಖ್ಯಮಂತ್ರಿಯವರ ಬೇರೆ ಬೇರೆ ರೀತಿಯ ಸಲಹೆಗಾರರಿದ್ದಾರೆ, ಅಧಿಕೃತವಾಗಿ ಅನಧಿಕೃತವಾಗಿ. ಹೌದು. ಮುಖ್ಯಮಂತ್ರಿಗಳ ಪರವಾಗಿ ವಕಾಲತ್ತನ್ನು ಮಾಧ್ಯಮಗಳಲ್ಲಿ ಮಾಡುವಂಥ ಮಂದಿಗಳು, ಕೆಲವು TV ಚಾನಲ್ನ ಪ್ಯಾನಲ್ ಡಿಸ್ಕಷನ್ನಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಮೊನ್ನೆ ನೋಡ್ತೀನಿ, ಅವರು ಆ ವೇದಿಕೆಗೆ ಹತ್ತಿ ಒನ್ ಸೈಡಾಗಿ ಮಾತಾಡ್ತಾ ಇದ್ರು. ನಾವು ಮುಖ್ಯಮಂತ್ರಿಗಳ ಜೊತೆಗೆ ಇರುವವರು ಅಂತ ತೋರಿಸ್ಕೊಳ್ಳೋಕ್ಕೆ ಅವರ ವಾಟ್ಸಪ್ DPಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಇವರು ಚಹಾ ಕುಡಿಯುವಂಥದ್ದು, ಅವರಿಗೆ ಶೇಕ್ ಹ್ಯಾಂಡ್ ಮಾಡುವಂಥದ್ದು ಫೋಟೋಗಳನ್ನು ಹಾಕ್ಕೊಂಡಿರ್ತಾರೆ. ಅಲ್ಲೆಲ್ಲೋ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದ್ದಾಗ ಅವರ ಹಿಂದೆ ಮುಂದೆ ಇವರು ಕಾಣಿಸ್ಕೊಳ್ತಾರೆ. ಇವರೆಲ್ಲರೂ ಕೂಡ ಈ ಕಟ್ಟು ಕಥೆಗಳಿಗೆ, ಸುಳ್ಳು ಕಥೆಗಳಿಗೆ ಅಭಯದಾತರಾಗಿ, ಆಶ್ರಯದಾತರಾಗಿದ್ದಾರೆ ಅಂತ ಹೇಳಿದರೆ ಇದರ ಹಿಂದೆ ಇರುವಂತಹ ನೆಟ್ವರ್ಕ್ ಎಂತಹದ್ದು ಅನ್ನೋದು ನಾವು ಗಮನಿಸಬಹುದು. ಈಗ ಸಮೀರ್ MD ಎನ್ನುವಂಥ ಒಬ್ಬ ಮೊಹಮ್ಮದ್ ಸಮೀರ್, ಆ ಹುಡುಗ, ಅವನನ್ನು ರಕ್ಷಣೆ ಮಾಡಲಿಕ್ಕೆ ಯಾರ್ಯಾರು ಬಂದರು, ಅವನ ಸಂಪರ್ಕದ, ಅವನ ಹಿಂದೆ ಯಾರ್ಯಾರು ಜೊತೆಗಿದ್ದ ಎನ್ನುವಂಥ ಫೋಟೋಗಳು ವೈರಲ್ ಆದಾಗ ಆ ಹೆಣ್ಣುಮಗಳು ಯಾವ ಮಾಜಿ IAS ಅಧಿಕಾರಿಗೆ ಬಹಳ ಆಪ್ತಲಿದ್ಲು, ನನ್ನ ಅಣ್ಣ ಅಂತ ಕರೆಯುವಂಥದ್ದು, ನನ್ನ ತಂಗಿ ಅಂತ ಆತ ಕರೆಯುವಂಥದ್ದು, ಇದೆಲ್ಲ ನೋಡಿದಾಗ ಇದೆಲ್ಲ ಒಂದೇ ಸರಪಣಿ. ಇದು ಎಲ್ಲ ಒಬ್ರಿಗೊಬ್ರು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸ್ಕೊಂಡು ಆ ಸರಪಣಿಯನ್ನು ನಮ್ಮ ಧರ್ಮಸ್ಥಳದ ಸುತ್ತ ಅವರು ಟೈಟ್ ಮಾಡಲಿಕ್ಕೆ ಬಳಸ್ಕೊಂಡಿದ್ದಾರೆ. ಇದು ಇಲ್ಲಿಗೆ ಮಾತ್ರವಾಗಿ ಕೇಳಿದರೆ, ಒಬ್ಬ ವಕೀಲರ ಕೆಲಸ ಏನು ಕೇಳಿದರೆ ಕಾನೂನಾತ್ಮಕವಾಗಿ ಕೋರ್ಟಲ್ಲಿ ಬಡಿದಾಡುವಂಥದ್ದು, ಅವರೇ ಮೇನ್ ಸ್ಟ್ರೀಮಿಗೆ ಬಂದು ಆರ್ಗ್ಯುಮೆಂಟ್ ಮಾಡುವಂಥದ್ದು, ಇದೇ ಸತ್ಯ. ಹೌದು. ಆಮೇಲೆ ಕರ್ನಾಟಕ ರಾಜ್ಯದ ಪೊಲೀಸರನ್ನ ಬದಿಗಿಟ್ಟು ಕೇರಳ ಗೌರ್ಮೆಂಟಿಗೆ ಒಬ್ಬ ಅಡ್ವೊಕೇಟ್ ಪತ್ರ ಬರೆಯುವಂಥದ್ದು, ಇದನ್ನು ಕೇರಳ ಸರ್ಕಾರ ತನಿಖೆ ಮಾಡಬೇಕು. ಕರ್ನಾಟಕ ಸರ್ಕಾರ ವಕೀಲರನ್ನ ಕರೆದು ಚೀಮಾರಿ ಹಾಕಬೇಕಿತ್ತು ಆ ಸಂದರ್ಭದಲ್ಲಿ. ಏನಂದ್ಕೊಂಡಿದ್ದೀರಿ ನೀವು? ನಮ್ದು ಇದು ಸರ್ಕಾರ ಅಲ್ವಾ? ನಮ್ಮದು ಪೊಲೀಸ್ ವ್ಯವಸ್ಥೆ ಅಲ್ವಾ? ನಾವು ವೀರಪ್ಪನ್ನಂಥವನ್ನ ಮಟ್ಟ ಹಾಕದ ಅಧಿಕಾರಿಗಳಿದ್ದಂಥ ರಾಜ್ಯ ಇದು, ಕೇರಳಕ್ಕೇನು ತನಿಖೆ ಮಾಡೋದು ಅಂತ ಕೇಳಬೇಕಾ ಬೇಡವೆ ಇವರು? ಅಂದರೆ ಇದರ ಹಿಂದೆ ಕೇರಳದವರಿದ್ದಾರೆ. ಕೇರಳ ಅಂತ ಹೇಳಿದರೆ ಏನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಕೇರಳದ ಸಂಸದನೊಬ್ಬ ಅಲ್ಲಿ ಕೂಗಾಡ್ತಾನೆ. ಹೌದು.
ಪತ್ರ ಬರೀತಾನೆ. ಹೌದೌದು. ಅಲ್ಲಿ ಸಂಸತ್ ಭವನದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ತಮಿಳುನಾಡಿನ ಸಂಸದ ಇದರಲ್ಲಿ ನೇರವಾಗಿ ಪಾಲುದಾರ ಎನ್ನುವಂಥದ್ದು. ಯಾಕಂದ್ರೆ ಆ ಬುರ್ಡೆ ಗ್ಯಾಂಗು ಡೆಲ್ಲಿಗೆ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡ್ತಾರೆ. ಆ ವ್ಯಕ್ತಿ ಯಾರು ಅಂತ ಹೇಳಿ ಸುಜಾತ ತನ್ನ ತಪ್ಪಿನ ಅರಿವಾಗಿ ಮೀಡಿಯಾಗಳಲ್ಲಿ ಹೇಳುವ ಸ್ಟೇಟ್ಮೆಂಟ್ಗಳನ್ನು ನೋಡುವಾಗ ಕೆಲವು ಸತ್ಯಗಳು ಬಹಿರಂಗ ಆಗ್ತಾ ಇದೆ. ಹಾಗಾಗಿ ಇದರ ಹಿಂದೆ ಬಹಳ ಸ್ಪಷ್ಟವಾಗಿ ಈಗ ಒಬ್ಬ ಪತ್ರಕರ್ತರನ್ನ ಸೋಗಿನ ಒಬ್ಬ ವ್ಯಕ್ತಿ ಕರಾವಳಿಯಲ್ಲಿ ಆ ಒಡೆದು ಏನು ಈ ನಮ್ಮಲ್ಲಿರುವಂಥ ಒಂದು ಆ ಬಾಂಧವ್ಯವನ್ನು ಒಡೆಯಲಿಕ್ಕೆ ಆತನ ಕಂಟೆಂಟ್ಗಳು ಹೊರಬರುವಂಥದ್ದು, ಕೊರಗ ಜನಾಂಗದ ವಿಚಾರವನ್ನು ತೆಗೆದುಕೊಳ್ಳುವಂಥದ್ದು. ಆ ಸಮುದಾಯದ ಬಗ್ಗೆ ಎಲ್ರಿಗೂ ಪ್ರೀತಿ ಗೌರವ ಇದೆ. ಯಾವತ್ತೂ ಆದಂಥ ವಿಚಾರವನ್ನು ಆ ಸಮುದಾಯದವರು ಇವ್ರನ್ನ ಹೀಗೆ ನಡೆಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು. ಕಾಲದಿಂದ ಕಾಲಕ್ಕೆ ಪರಿವರ್ತನೆಗಳಾಗಿವೆ. ಇವತ್ತು ಇಡೀ ಹಿಂದೂ ಸಮಾಜ ಒಂದು ಎನ್ನುವಂಥ ಭಾವನೆಯಲ್ಲಿ ನಾವು ಹೊರಟಾಗ ಎಷ್ಟೋ ದಶಕಗಳ ಹಿಂದಿನ ಘಟನೆಗಳನ್ನೆಲ್ಲ ತಂದು ಮನಸ್ಸುಗಳನ್ನು ಒಡೆಯುವಂಥದ್ದು. ದಲಿತರು, ಮುಸ್ಲಿಮರು, ಅವ್ರ ಬಂಧುಗಳು ಅವರು ಒಂದೇ ಅನ್ನೋ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೋಗುವಂಥದ್ದು, ಬಿಲ್ಲವ ಮತ್ತು ಮುಸ್ಲಿಂ ಸಮಾವೇಶವನ್ನು ಮಾಡುವಂಥದ್ದು. ಯಾಕಂದರೆ ಕರಾವಳಿಯಲ್ಲಿ ಆ ಹಿಂದುತ್ವದ ಭದ್ರಕೋಟೆಯನ್ನು ಇವರಿಗೆ ಅಲುಗಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಲ್ಲವರನ್ನ ಬೈಫರ್ಕೇಟ್ ಮಾಡಿಬಿಟ್ಟು ಅವ್ರು ಬೇರೆ ಅಂತೇಳಿ ಮಾಡಿಬಿಟ್ರೆ ಈ ಬಂಟ, ಬ್ರಾಹ್ಮಣ ಈ ಜಾತಿ ಲೆಕ್ಕಾಚಾರದಲ್ಲಿ ಒಡಿಲಿಕ್ಕೆ ಟ್ರೈ ಮಾಡಿದರು. ಆಮೇಲೆ ಅದೇ ಪತ್ರಕರ್ತ ಅದ್ರ ಬಗ್ಗೆ ಪುಸ್ತಕಗಳನ್ನು ಬರೀತಾನೆ. ಸುಭಾಷಿಣಿ ಆಲಿಯನ್ನು ಕರೆಸಿ ಇಲ್ಲಿ ಸಮಾವೇಶ ಮಾಡೋದು, ಈಗ ಬೇರೆ ಬೇರೆ ಇಡೀ ರಾಜ್ಯದಾದ್ಯಂತ ಅವ್ರ ಕೆಲಸ ಆಗ್ತಾ ಇದೆ. ಅವ್ರ ಚಳವಳಿ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ. ಸೌಜನ್ಯ ವಿಷಯ ಹೇಳೋದು, ಆನೆ ಮಾವುತ ಅಂತ ಹೇಳೋದು, ವೇದವಲ್ಲಿ, ನಿಮಗೆ ಪದ್ಮಲತಾ, ನಾಗವಲ್ಲಿ, ಆ ವಲ್ಲಿ ಅಂತ ಹೇಳೋದು, ಒಂದು ಮುಷ್ಟಿ ಕಟ್ಟಿದ ಫೋಟೋ ಹಾಕೋದು, ಕೆಂಪು ಪೋಸ್ಟರ್ ಮಾಡೋದು, ಚಳುವಳಿ ಮಾಡೋಣ ಅಂತ ಹೇಳೋದು, ಯಾವುದ್ಯಾವುದೋ ಕ್ರಾಂತಿ ಗೀತೆಗಳನ್ನು ಜೋಡಿಸಿ ಪೋಸ್ಟರ್ಗಳನ್ನು ಭಾವನಾತ್ಮಕವಾಗಿ ಬಿಡೋದು. ನಾವು ಒಂದು ಸತ್ಯದ ಪರವಾಗಿ ಬಡಿದಾಡ್ತಾ ಇದ್ದ ಹಂಗಲ್ಲ ಹಿಂಗೆ ಅಂತೇಳಿ ಅದನ್ನು ರಿವೀಲ್ ಮಾಡ್ತಾ ಇರೋದು. ಇವರು 100 ಸುಳ್ಳುಗಳನ್ನು ಮತ್ತೆ ಸೃಷ್ಟಿ ಮಾಡ್ತಾ ಹೋಗ್ತಾ ಇರುವಂಥದ್ದು, ಹೊಸಿತಾ ಇದ್ದಾರೆ. ಅಂತಿಮವಾಗಿ ಜನಜಾಗರಣ ಆಗದೇ ಇದ್ದರೆ, ಈ ಷಡ್ಯಂತ್ರಗಳನ್ನು ಜನ ಅರ್ಥ ಮಾಡಿಕೊಂಡು ಸತ್ಯದ ಪರವ ಗಟ್ಟಿ ಇಲ್ಲದೇ ಇದ್ದರೆ, ಒಂದು ಜಾಗರಣ ನಡೀತಾ ಇದ್ದರೆ ನಾಳೆ ಬಹಳ ಕಷ್ಟ ಇದೆ. ಕಮ್ಯುನಿಸ್ಟರು ಒಂದು ಹಂತಕ್ಕೆಲ್ಲೋ ಒಂದು ಕಡೆ ಮೆಲುಗೈಯನ್ನು ಸಾಧಿಸಿದರು ಅನ್ನುವ ಸಂದರ್ಭದಲ್ಲಿ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಪವಾಡವ ಎನ್ನುವಂತೆ ಅವರು ಎಲ್ಲೆಲ್ಲೇ ಆಗಿದ್ದಾರೆ. ಮಣ್ಣು ಸಿಕ್ಕಿದ್ದು ಬಿಟ್ಟರೆ ಬೇರೇನೂ ಸಿಕ್ಕಿಲ್ಲ. ಸ್ಮಶಾನದ ಭಾಗ ಅಂದರೆ ಏನು ಪೋಸ್ಟ್ಮಾರ್ಟಮ್ ಮಾಡಿ UDR ಮಾಡಿ ಹೂತಾಕಿದಂಥ ಜಾಗಗಳಲ್ಲೇ ಆ ಶವಗಳ ಕಳೆಬರಗಳು ಸಿಗಲಿಲ್ಲ ಅಂತ ಹೇಳಿದರೆ, ಒಂದು ರೀತಿ ಸಿಕ್ಕಿದರೆ ಅದು ಹೆಣ್ಣಿನದ್ದ ಗಂಡಿನದ್ದ ತನಿಖೆ ನಂತರ ಇವರು ಬೊಬ್ಬೆ ಹೊಡೆದು ಸತ್ಯ ಮಾಡಿಬಿಡ್ತಿದ್ರು. ನೋಡಿದ್ರ ಸಿಕ್ಬಿಡ್ತಲ್ಲ ಅಂತ ಹೇಳಿ. ಅದು ಸಿಗದೆ ಇದ್ದದ್ದೇ ಬಹುಶಃ ನಾವು ನಂಬಿದಂಥ ಆ ದೈವದ ಶಕ್ತಿ ಅಂತ ನನ್ನ ಭಾವನೆ. ಇದು ಇಲ್ಲಿ ಧರ್ಮಸ್ಥಳ ಒಂದೇ ಅಂತ ವಿಚಾರ ಬರೋದಿಲ್ಲ. ಯಾಕಂತಂದ್ರೆ ಈ ಹಿಂದೆ ಉಡುಪಿ ಚಲೋ ಮಾಡಿದ್ರು, ಜಿಗ್ನೇಶ್ ಮೇವಾನಿ ಬಂದಿದ್ರು, ಉಡುಪಿ ಚಲೋ ಮಾಡಿದ್ರು, ಕನಕಗೋಪುರದ ವಿವಾದವನ್ನ ತಂದ್ರು, ಕನಕಗೋಪುರದ ವಿವಾದ ಬಂತು. ಆಗ ಜಿಗ್ನೇಶ್ ಮೇವಾನಿ ಒಂದು ಭಾಷಣ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಕರ್ನಾಟಕದ ಕರಾವಳಿಯನ್ನ ಹಿಂದೂಗಳ ಪ್ರಯೋಗಶಾಲೆ ಆಗೋದಕ್ಕೆ, ಹಿಂದುತ್ವದ ಪ್ರಯೋಗಶಾಲೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ. ಸೊ ಕಮ್ಯುನಿಸ್ಟರ ಅಜೆಂಡಾ ಏನಿದೆ, ಆ ಉಡುಪಿ ಚಲೋಯಿಂದ ಹಿಡಿದು ಅದಾದ ನಂತರದಲ್ಲಿ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನದ ವಿಚಾರದಲ್ಲಿ ಅದು ಕೆಲವೊಂದು ಸುಳ್ಳುಗಳನ್ನು ಸಹ ಅಲ್ಲಿ ಪ್ರಸ್ತಾಪ ಆಯಿತು. ಅದು ಎಲ್ಲದರ ಹಿಂದೆ ಬಹುಶಃ ಈ ಕಮ್ಯುನಿಸಮ್ನ ಮೈಂಡ್ಸೆಟ್ಗಳೇ ಕೆಲಸ ಮಾಡ್ತಿದ್ಯಾ ಅಂತ. ಏನಾಗಿದೆ ಸರ್, ಈಗ ನಾವು ಆಗ ಕೇಳ್ತಿದ್ವು ಡೈನೋಸಾರಸ್ಗಳಿದ್ದು ಅಂತೇಳಿ, ಅದು ಈಗ ಪಳೆಯುಳಿಕೆಗಳಾಗಿವೆ. ಈ ಕಮ್ಯುನಿಸಮ್ ಏನು ವಿಚಾರಗಳಿವೆ ನಮ್ಮ ಕರಾವಳಿಯಲ್ಲಿ ಅದು ಪಳೆಯುಳಿಕೆಗಳು ಎಲ್ಲ ಸರ್ವನಾಶ ಆಗಿದೆ. BV ಕಕ್ಕೀಲ್ರು ಅಂತವರು ಶಾಸಕರಾಗಿದ್ದರು 1972 ಅಲ್ಲೆಲ್ಲ ವಿಟ್ಲದಲ್ಲಿ ಶಾಸಕರಾಗಿದ್ದರು ಕಮ್ಯುನಿಸಮ್ ಪಾರ್ಟಿಯಿಂದ ಕಾಂಗ್ರೆಸ್ ಕಾಂಬಿನೇಷನಲ್ಲಿ. ಅದೇ ಕಾಂಬಿನೇಷನ್ ಮನೋಸ್ಥಿತಿ ಜೊತೆಗೆ SDPI ಸೇರ್ಕೊಂಡ್ಬಿಟ್ಟಿದೆ. ಕಮ್ಯುನಿಸ್ಟ್ರು, ಕಾಂಗ್ರೆಸ್ನವರು, SDPI ಅವರೆಲ್ಲ ಒಂದು ರೀತಿಯಲ್ಲಿ ಅವರ ಅಜೆಂಡಾಗಳು ಒಂದೇ. ಅವರಿಗೆ ನಮ್ಮ ಸುಬ್ರಹ್ಮಣ್ಯ ಟಾರ್ಗೆಟು, ನಾಳೆ ಶೃಂಗೇರಿ ಟಾರ್ಗೆಟ್, ಈಗಲೂ ಶೃಂಗೇರಿ ಟಾರ್ಗೆಟ್ ಆಗಿಬಿಟ್ಟಿದೆ. ಧರ್ಮಸ್ಥಳ ಟಾರ್ಗೆಟು, ಉಡುಪಿ ಅಷ್ಟಮಠಗಳು ಟಾರ್ಗೆಟು, ಶಬರಿಮಲೆ ಟಾರ್ಗೆಟು, ಈಶಾ ಫೌಂಡೇಶನ್ ಟಾರ್ಗೆಟು. ಕರಾವಳಿಯಲ್ಲಿ ಕಮ್ಯುನಿಸ್ಟರು ಹೇಳ್ತಾರೆ, ಮೊನ್ನೆ ಒಬ್ಬ ಪತ್ರಕರ್ತ ಸೌಜನ್ಯಳ ಬಗ್ಗೆ ಭಾಳ ಭಾವನಾತ್ಮಕವಾಗಿ ಬರೀತಾನೆ. ಕರಾವಳಿಯಲ್ಲಿ ವಂಶಿ, ಸುಚೇತ, ಭಾರತಿ, ಸೌಮ್ಯ ಭಟ್, ಅಕ್ಷತಾ, ರತ್ನ ಇಷ್ಟೆಲ್ಲ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೀಡಾಗಿ ಸತ್ತಾಗ ಇವರೆಲ್ಲೂ ಹೋರಾಟವನ್ನೇ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಇವರು ಹೋರಾಟವನ್ನು?
ಅಟ್ಲೀಸ್ಟ್ ಒಂದು ಸಣ್ಣ ಧ್ವನಿಯಾದರೂ ಹೊರಟಿತ್ತ ಇವ್ರ ಕಡೆಯಿಂದ, ಒಂದು ಖಂಡನೆಯ ಒಂದು ಮಾತಾದರೂ ಇವರು ಮಾಡಿದ್ರ? ಎಲ್ಲ ಸಂದರ್ಭದಲ್ಲೂ ಕೂಡ ABVP ಹೋರಾಟಗಳನ್ನು ಸಂಘಟಿಸಿರೋದು. ಸೌಜನ್ಯ ಪ್ರಕರಣದಲ್ಲಿಯೂ ಕೂಡ ABVPಯೇ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿದೆ ಆರಂಭದಲ್ಲಿ. ಓಕೆ. ಎಲ್ಲೂ ಕೂಡ ಇವರು ಯಾವ ಸಂಘಟನೆಗಳು ಇಲ್ಲ. ಇಲ್ಲಿ ಮಾತ್ರ ಇವರು ಧರ್ಮಸ್ಥಳದ ವಿಷಯದಲ್ಲೇ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬೇಕಿದ್ದದ್ದು ನ್ಯಾಯ ಅಲ್ಲ, ಮಾಡಬೇಕಿದ್ದದ್ದು ಅನ್ಯಾಯ. ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳದ ವಿಷಯ. ಅಲ್ಲೊಂದು ದೊಡ್ಡದೊಂದು ಇಲಿ ಸತ್ತು ಬಿದ್ದರೂ ಕೂಡ ಇದು ಧರ್ಮಾಧಿಕಾರಿಗಳ ಕುಟುಂಬದವರು ಕಾರು ಬೇಕಂತಲೇ ಹೊಡೆದು ಇಲ್ಲಿ ಇಲಿ ಅಡ್ಡ ಬಂತು ಅಂತೇಳಿ ರಿವರ್ಸ್ ಬಂದು ಹೊಡೆದು ಕೊಂದಾಕಿದ್ರು ಅಂತ ಹೇಳ್ತಾರೆ ಅವರು. ಪ್ರಾಣಿ ಹಿಂಸೆ ಇದು ಅಂತ ಹೇಳ್ತಾರೆ ಅವರು. ಅಂದರೆ ಹುಡುಕ್ತಾ ಇರ್ತಾರೆ ಎವ್ರಿ ಡೇ ಧರ್ಮಸ್ಥಳದಲ್ಲಿ ಏನಾಗತ್ತೆ. ಉದಾಹರಣೆಗೆ ಯಾವುದೋ ಒಬ್ಬ ಧರ್ಮಸ್ಥಳ ಮೇಳದ ಯಕ್ಷಗಾನ ಭಾಗವತರ ಕಾರಿಗೆ ಯಾವುದೊಂದು ಅಪಘಾತ ಆದಾಗ, ತಪ್ಪು ಮಾಡಿದಂಥ ಒಂದು ಆಕ್ಸಿಡೆಂಟ್ ಆದಾಗ ಒಬ್ಬರು ಸಾವಿಗೀಡಾಗ್ತಾರೆ. ಆ ಕುಟುಂಬಕ್ಕೆ ಪರಿಹಾರವನ್ನು ಅವ್ರು ಕೊಡ್ತಾರೆ, ಆ ಭಾಗವತರು ಅವ್ರ ಕಡೆಯಿಂದ ಕೊಡ್ತಾರೆ. ಆ ಕುಟುಂಬವನ್ನು ಇವ್ರು ಹೋಗಿ ಕನೆಕ್ಟ್ ಆಗ್ತಾರೆ. ದುಡ್ಡು ನಿಮಗೆ ಕೊಟ್ಟಿಲ್ಲ ಅಂತ ಹೇಳಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ, ನಿಮ್ಗೆ ಬೇರೆ ಕಡೆ ದುಡ್ಡು ಬರೋ ವ್ಯವಸ್ಥೆ ನಾವು ಮಾಡ್ತೀವಿ ಅಂತೇಳಿ. ಆ ಕುಟುಂಬದವ್ರು ಎಷ್ಟು ಒಳ್ಳೆಯವರು ಅಂತ ಹೇಳಿದರೆ ನಾವು ಸುಳ್ಳು ಹೇಳೋದಿಲ್ಲ. ನಮ್ದೇನೋ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೇಸ್ ಮಾಡೋದು ಬೇಡ ಅಂತೇಳಿ ನಾವು ರಾಜಿ ಮಾಡಿಕೊಂಡು ನಾವು ಅವರು ನಮಗೊಂದು ಹಣವನ್ನು ಕೊಟ್ಟಿದ್ದಾರೆ, ನಾವು ತೊಗೊಂಡಿದ್ದೀವಿ, ನಮ್ಮ ತಂದೆಯವರು ತೀರೋಗಿ ಆಗಿದೆ, ಅದನ್ನು ನಾವು ಇನ್ನು ನಿಮ್ಮ ಜೊತೆ ನಾವು ಬರೋದಿಲ್ಲ ಅಂತ ಅವ್ರು ಹೇಳಿಬಿಟ್ರು. ನನ್ನ ಜೊತೆ ಇದ್ದಾರೆ ಅವರು, ನನ್ನ ಸಂಪರ್ಕದಲ್ಲಿದ್ದಾರೆ, ಅವರು ಸತ್ಯದ ಪರ ಇದ್ದಾರೆ. ಅಂದರೆ ಎಲ್ಲಿ ಇಡೀ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಯಾರೇ ಆತ್ಮಹತ್ಯೆ ಮಾಡ್ಕೊಳ್ಳಿ ಇವ್ರು ಹೋಗ್ತಾರೆ. ಒಬ್ಬ ಮೈಸೂರಿನಿಂದ ಬಂದಂಥ ಒಬ್ಬ ವ್ಯಕ್ತಿ, ಒಡನಾಡಿ ಸ್ಟ್ಯಾನ್ಲಿ ಅನ್ನೋ ವ್ಯಕ್ತಿ, ಮೀಡಿಯಾ ಮೀಟ್ ಮಾಡಿ ಹೇಳ್ತಾನೆ, ಇಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಉಜಿರೆ ಭಾಗದಲ್ಲಿ ನಿಮಗೆ ಏನು ಸಾಕ್ಷಿಗಳಿದ್ರೆ ಬನ್ನಿ, ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ. ಎಲ್ಲೆಲ್ಲಿ ಹೀಗೀಗೆ ಸತ್ತಿದ್ದಾರೆ ಅವ್ರ ಮನೆಗೆಲ್ಲ ಹೋಗ್ತಾನೆ ಅವನು. ಎಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿ ಎಲ್ಲೆಲ್ಲಿ ಯಾರ್ಯಾರು UDR ಆಗಿದೆ, ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅದಕ್ಕೇನೋ ಇದಕ್ಕೆ ಲಿಂಕ್ ಮಾಡಕ್ ಸಾಧ್ಯನಾ, ಅದನ್ನೆಲ್ಲ ಮಾಡಿ ಬಂದು ನಂತರ ನಮ್ಮ ಹತ್ರ ಸಾಕ್ಷಿಗಳಿವೆ ಅಂತ ಹೇಳ್ತಾನೆ. ಆನೆ ಮಾವುತನ ಪ್ರಕರಣದಲ್ಲಿ ಕೂಡ ಇದನ್ನೇ ಮಾಡಿರೋದು. ಇದರ ಹಿಂದೆ ಒಡನಾಡಿ ಸ್ಟ್ಯಾನ್ಲಿಯೇ ಇರೋದು. ಆನೆ ಮಾವುತನನ್ನ ಆ ಕುಟುಂಬದವರೇ ನಿರ್ಲಕ್ಷ್ಯ ಮಾಡಿ ಅವ್ರ ಕುಟುಂಬದ ಜೊತೆನೆ ಬದುಕ್ತಾ ಇರಲಿಲ್ಲ. ನಾರಾಯಣ ಮಾವುತರು ಹತ್ಯೆಗೀಡಾದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ತಾಬಡ್ ಅಂತೇಳಿ ಅವ್ರು ಓಡ್ ಬರಲೇ ಇಲ್ಲ. ಸ್ಮಶಾನಕ್ಕೆ ಎಲ್ಲ ಹೋಗಿ ಸುಡುವ ಸಂದರ್ಭದಲ್ಲಿ ಬಂದಿರುವಂಥದ್ದವರು ಕುಟುಂಬಸ್ಥರು. ಕುಟುಂಬ ಜೊತೆಗೆ ಇರಲಿಲ್ಲ. ಆ ಮನುಷ್ಯ ತನ್ನ ತಂಗಿಯ ಜೊತೆಗೆ ಬದುಕ್ತಾ ಇದ್ರು, ಯಮುನರ ಜೊತೆಗೆ. ಆ ಜಾಗಕ್ಕೂ ಆ ನಾರಾಯಣ ಮಾವುತರಿಗೂ ಸಂಬಂಧವೇ ಇಲ್ಲ. ಧರ್ಮಸ್ಥಳದ ಪಟ್ಟ ಜಾಗ ಅದು. ಈ ಮಗನ ಹತ್ರ ಹೋಗಿ ಸುಳ್ಳು ಸ್ಟೇಟ್ಮೆಂಟ್ ಅನ್ನ ಕೊಡಿಸಿ ನಿಮ್ಗೆ ಇಷ್ಟು ದುಡ್ಡು ಬರ್ತದೆ ಅನ್ನೋ ರೀತಿಯಲ್ಲಿ ಮಾಡಿ ಆ ಕಂಪ್ಲೇಂಟ್ ಅನ್ನು ಮಾಡಿಸಿ, ಇದರಲ್ಲಿ ಸೋಮನಾಥ್ ನಾಯ್ಕ್ ಇದ್ದಾರೆ, ಒಡನಾಡಿ ಸ್ಟ್ಯಾನ್ಲಿ ಇದ್ದಾರೆ, ಎಲ್ಲ ಇವರ ಹಿನ್ನೆಲೆಗಳನ್ನು ನೋಡ್ತಾ ಹೋದ್ರೆ ಧರ್ಮಸ್ಥಳವನ್ನು ಹೆಂಗಾದ್ರೂ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು. ಒಂದು ಕಡೆ ಒಂದು ಚಾನಲ್ ಮಾಡಿದ ಸ್ಟಿಂಗ್ ಆಪರೇಷನ್ ಅಲ್ಲಿ ಸೋಮನಾಥ್ ನಾಯ್ಕ್ ಹೇಳ್ತಾರೆ, ಸೌಜನ್ಯ ಮ್ಯಾಟ್ರಿಂದ ಏನಾದರೂ ಧರ್ಮಾಧಿಕಾರಿಗಳನ್ನು ಇದು ಮಾಡೋಕ್ಕಾಗತ್ತಾ? ಆಗಲ್ಲ. ಅವ್ರು ರಿಲೇಟ್ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಏನ್ ಮಾಡ್ಬೋದು ಕೇಳಿದ್ರೆ ಅವ್ರ ಮುಖಕ್ಕೆ ಮಸಿ ಬಳಿಬಹುದು. ನಮ್ಗೆ ಟಾರ್ಗೆಟ್ ಧರ್ಮಸ್ಥಳ ಅನ್ನೋದ್ರ ಬಹಳ ಸ್ಪಷ್ಟವಾಗಿ, ಯಾಕಂದ್ರೆ ಇವರು ಸುಳ್ಳು ಹೇಳಿನೇ ಜೈಲಿಗೆ ಹೋಗಿ ಬಂದವರು. 6 ತಿಂಗಳು ಜೈಲ್ಗೆ ಹೋಗಿ ವಾಪಸ್ ಬಂದು ಬಂದವರು ಸೋಮನಾಥ್ ನಾಯ್ಕು ಇದೇ ರೀತಿಯ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾಗ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡ್ತದೆ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳದವರು ಪ್ರಕರಣ ದಾಖಲು ಮಾಡಿ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಈ ಶಿಕ್ಷೆಯನ್ನು ಅನುಭವಿಸಿ ಬರ್ತಾರೆ ಸೋಮನಾಥ್ ನಾಯ್ಕ್. ಎಲ್ಲ ಕಡೆ ಕೇಸ್ ಬಿದ್ದೋಗತ್ತೆ ಅವ್ರದ್ದು. ಅದು ಯಾಕಂತ ಹೇಳದೇ ಇಲ್ಲ ಅವರು. ಇವತ್ತಿಗೂ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದಾರೆ, ಡಾಕ್ಯುಮೆಂಟ್ ಇದೆ. ಒಂದು ಪತ್ರಿಕೆಯಲ್ಲಿ ಏನೋ ಇವರು ಪ್ರಿಂಟ್ ಮಾಡಿಬಿಟ್ರೆ ಅದು ಡಾಕ್ಯುಮೆಂಟ್. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಯಾರು ಎನ್ಕ್ವೈರಿ ಮಾಡಲ್ಲ, ಇದೇನಾಯ್ತು ಅಂತೇಳಿ. 1974 ಹಿಂದೆ ಇಡೀ ಧರ್ಮಸ್ಥಳ ಗ್ರಾಮದ 6,500 ಚಿಲ್ಲರೆ ಎಕರೆ ಜಾಗ ಇರ್ಬೋದು. ಅದಿಷ್ಟು ಪಟ್ಟ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದಲ್ಲಿದ್ದಂಥ ಪ್ರಾಪರ್ಟಿ ಅದು. ಉಳುವವನ ಹೊಲದೊಡೆಯ ಬಂದಾಗ 3,800 ಎಕರೆ ಜಾಗವನ್ನ ಆ ಕುಟುಂಬದವರು ಒಕ್ಕಲುಗಳಿಗೆ ಬಿಟ್ಟುಕೊಡ್ತಾರೆ. ಇವರೇ ಸ್ವತಃ ಹೇಳಿ ಬಿಟ್ಟುಕೊಡುವಂಥ ದೊಡ್ಡ ಕತೆ. ಇವ್ರು ಹೇಳ್ತಾರೆ ಅವರು ಆ ಜಾಗ ಒಳಗೆ ಹಾಕಿದ್ರು, ಈ ಜಾಗ ಒಳಗೆ ಹಾಕಿದ್ರು. ಕುಮ್ಕಿ ಹಕ್ಕಿನ ರೈಟ್ಸ್ ಆ ಹೋರಾಟಕ್ಕೆ ಕಮ್ಯುನಿಸ್ಟರು ಬಂದು ಇಲ್ಲಿ ಎಡತಾಕುವಂಥದ್ದು. ಆ ಸುಳ್ಳುಗಳನ್ನು ಧರ್ಮಸ್ಥಳದ ವಿರುದ್ಧ ತಲೆಗೆ ಕಟ್ಟುವಂಥ ಪ್ರಯತ್ನ ಮಾಡಿರುವಂಥದ್ದು. ಸೊ ಈ ಒಟ್ಟಾರೆ ಪಿತೂರಿಯ ಹಿನ್ನೆಲೆಯಲ್ಲಿ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಯಾರು ಕೇಳೋದೇ ಬಿಟ್ಬಿಟ್ಟಿದ್ದಾರೆ ಸರ್. ಸೌಜನ್ಯಗೆ ನ್ಯಾಯ ಎನ್ನುವ ಪ್ರಶ್ನೆ ಈಗ ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ ನನಗೆ. ಯಾಕಂದ್ರೆ ಅನ್ಯಾಯ ಮಾಡಿದವರು ಅವರೇ.
ಆ ಹೆಣ್ಣು ಮಗುವಿನ ಅತ್ಯಾಚಾರ ಮಾಡಿದವನು ಎನ್ನುವಂಥ ವ್ಯಕ್ತಿಯ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಿದಾಗಲೂ ಕೂಡ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಖರೀದಿ ಮಾಡ್ತಾರೆ ಇವರು. ಯಾವ ಸಾಕ್ಷಿಯನ್ನು ಕೂಡ ಕೋರ್ಟಿಗೆ ಮನವರಿಕೆ ಮಾಡಿಕೊಡೋದಿಲ್ಲ. ಈ ಕುಟುಂಬದವರೇ ಸಾಕ್ಷಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಕುಟುಂಬದವರೇ ವಿಟ್ನೆಸ್ ಹಾಸ್ಟೈಲ್ ಆಗುತ್ತೆ. ಅಲ್ಲಿ ನಾನು ಸಾಕ್ಷಿ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ಪರಿಗಣಿಸಲ್ಪಟ್ಟಿರುವಂಥ ವಸಂತ್ ಗಿಳಿಯಾರ್ ವ್ಯಕ್ತಿ ಕೋರ್ಟಿಗೆ ಹೋಗಿ ಇಲ್ಲ ಆತ ನಿರಪರಾಧಿ ಅಲ್ಲಿ ಕಟಕಡೆಗೆ ತಂದು ನಿಲ್ಲಿಸ್ತಾನೆ. ಇವನು ಗುರ್ತಿಡಿತಾರೆ ಇವನು ಅಂತೇಳಿ ಮಾಜರು ಮಾಡುವಾಗ ಇವರಿದ್ರು, ಎನ್ಕ್ವೈರಿ ಮಾಡುವಾಗ ಇವರಿದ್ರು, ಸಾಕ್ಷಿಯಾಗಿ ಇವರು ಪರಿಗಣಿಸಲ್ಪಟ್ಟಿದ್ರು, ಚಾರ್ಜ್ ಶೀಟಲ್ಲಿ ಅದನ್ನು ಒಪ್ಪಿ ಸಹಿ ಮಾಡಿದ್ರು, ಓದಿ ನೋಡಲಾಗಿ ಸರಿ ಇದೆ ಅಂತ ಇರುತ್ತದೆ. ಎಲ್ಲ ಮಾಡಿ ಕೋರ್ಟಲ್ಲಿ ಹೋಗ್ಬಿಟ್ಟು ಅಲ್ಲ ಇದು ಇವನಲ್ಲ, ಇವ್ ನಿರಪರಾಧಿ, ಅವ್ರು 3 ಜನ ಅಂತ ಹೇಳಿದಾಗ ಸೌಜನ್ಯಳಿಗೆ ಹೆಂಗೆ ಸರ್ ನ್ಯಾಯ ಸಿಗುತ್ತೆ? COD CBI ತನಿಖೆ ಮಾಡಿದೆ. ಮೆಡಿಕಲ್ ಎವಿಡೆನ್ಸ್ಗಳನ್ನು ಅಲ್ಲಿ ಕೋರ್ಟಲ್ಲಿ ಆ ಸಾಕ್ಷಿಯನ್ನು ನುಡಿಸುವಂತಹ ಪ್ರಕ್ರಿಯೆಗಳೇ ಸರಿಯಾಗಿ ಆಗಲಿಲ್ಲ. ಇವತ್ತು ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಟುಕೊಂಡು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆರ್ಡರ್ ನಂಬರ್ 143 ನೋಡಿ, ಇಲ್ಲಿ ಬರ್ತಿದ್ದಾರೆ ಉಲ್ಲೇಖ. ಹೆಂಗೆ ಬರೀತಾರೆ ಅಂತ ಹೇಳಿದ್ರೆ, ಇವನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಡಾಕ್ಯುಮೆಂಟ್ ಕೊಡ್ತಾನೆ ಅದರಲ್ಲಿ ಏನೋ ಸಾಕ್ಷ್ಯಗಳನ್ನು ಕೋರ್ಟಿಗೆ ನ್ಯಾಯಮೂರ್ತಿಗಳಿಗೆ ಕೊಟ್ಟಿಲ್ಲ ಅಂತ ಹೇಳಿದರೆ ಅವ್ರನ್ನ ಕಲ್ಪನೆ ಮಾಡ್ಕೊಂಡು ಬರೆಯೋಕ್ಕಾಗ್ತದ? ಚಾರ್ಜ್ ಶೀಟನ್ನು ಜಡ್ಜಸ್ ಓದಿ ಹೇಳೋಕ್ಕಾಗಲ್ಲ. ಅವರು ಆ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಏನು ಅವರಿಗೆ ದಾಖಲೆಗಳನ್ನು ಕೊಡ್ತಾನೆ, ಮನವರಿಕೆ ಮಾಡ್ತಾನೆ, ಅದರ ಮೇಲೆ ಅವ್ರು ಜಡ್ಜ್ಮೆಂಟ್ಗಳನ್ನು ಬರೀತಾ ಮೆನ್ಷನ್ ಮಾಡ್ತಾ ಪಾಯಿಂಟನ್ನು ಮೆನ್ಷನ್ ಮಾಡ್ತಾ ಕೊನೆಗೆ ಆರ್ಡರ್ ಮಾಡುವಂಥದ್ದು. ಇದೆಲ್ಲ ಟೋಟಲಿ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಸರ್. ಒಂದು ಕೊಲೆ ಕೇಸು ಅಂತ ಇದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು, ಒಟ್ಟಾರೆ ಷಡ್ಯಂತ್ರ ಅಂತ ಪ್ರತಿಕ್ರಿಯೆ ಕೊಡಬೇಕು ಅಂತ ಬಂದಾಗ ಷಡ್ಯಂತ್ರಕ್ಕೆ ಪ್ರತಿಕ್ರಿಯೆ ನಾವು ಕೊಡಬೇಕಾಗುತ್ತೆ ಅನ್ನುವಂಥದ್ದು ಬರುತ್ತೆ. ಆ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ನಿಮ್ಮ ಮುಂದಿನ ದಿನಗಳಲ್ಲಿ? ಸರ್, ಇದು ನಮಗೆ ಈಗ ಕಾಣಿಸ್ತಾ ಇರುವಂಥದ್ದು ಒಂದೇ, ಧರ್ಮಾಧಿಕಾರಿಗಳ ಕುಟುಂಬ ಅಷ್ಟೇ ಅಲ್ಲ, ಇಡೀ ಧರ್ಮಸ್ಥಳವೇ ಇವರಿಗೆ ಒಂದು ಟಾರ್ಗೆಟ್. ಈಗ ಪಾತ್ರಧಾರಿಗಳನ್ನು ಮಾತ್ರ ಶಿಕ್ಷಿಸುವಂಥದ್ದಲ್ಲ. ಈಗ SIT ತನಿಖೆ ಆಗ್ತಾ ಇದೆ. ಈ ಪ್ರಕರಣದಿಂದ ಫಂಡ್ ಫ್ಲೋ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ದಾರೆ. ಈ ನಮ್ಮ ಸಂತರು, ಮಠಾಧಿಪತಿಗಳೆಲ್ಲ ಹೋಗಿ ಗೃಹ ಸಚಿವರನ್ನ ಭೇಟಿಯಾಗಿ ಪತ್ರವನ್ನು ನೀಡಿದಾಗ ಗೃಹ ಸಚಿವರು ಬಹಳ ಗಂಭೀರವಾಗಿ ರಿಯಾಕ್ಟ್ ಮಾಡಿದ್ದಾರೆ. SIT ತನಿಖೆ ಆಗ್ತಾಯಿದೆ, ನೋಡೋಣ ಅಂತೇಳಿ. ಹಾಗಂತೇಳಿ ಅವ್ರು ರಿಜೆಕ್ಟ್ ಮಾಡಲಿಲ್ಲ. ಓಕೆ, ನಾವು ಇದನ್ನು ಮಾಡ್ತೀವಿ ಯಾಕಂದರೆ SITಯನ್ನು ಓವರ್ಟೇಕ್ ಮಾಡಿದ ತಕ್ಷಣವೂ ಕೂಡ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಮಾಡಿದ್ರು ಅಂತ. SIT ತನಿಖೆ ಯಾವ ಸಬ್ಜೆಕ್ಟಿಗೆ ಎನ್ಕ್ವೈರಿ ಮಾಡ್ತಿದೆ ಅದು ಆಗಲಿ, ಅದಾದ ನಂತರ NIA ತನಿಖೆ ಆಗ್ತದೆ ಅಂತ ನನ್ನ ನಂಬಿಕೆ ಇದೆ. ಆಗಬೇಕು, ಅಥವಾ ಯಾವುದೋ ಬೇರೆ ರೀತಿಯಲ್ಲಿ. ಯಾಕಂದರೆ ಇದನ್ನು NIA ಯಾವ ಪಾಯಿಂಟ್ಗಳಲ್ಲಿ ತನಿಖೆ ಮಾಡ್ಬೋದು ಅಂತ ಹೇಳಿದರೆ 196 BNS ಆ್ಯಕ್ಟ್ ಪ್ರಕಾರನೂ ಮಾಡ್ಬೋದು. ಧರ್ಮಗಳ ನಡುವೆ ಸಂಘರ್ಷವನ್ನು ಮೂಡಿಸಿ ಧಾರ್ಮಿಕವಾದಂಥ ಭಾವನೆಗಳನ್ನು ಕೆರಳಿಸುವಂತಹ ಪ್ರಕರಣವನ್ನು ಕೂಡ NIA ತನಿಖೆಗೆ ಒಳಪಡಿಸ್ಬೋದು. ಬರೀ ನಾಟ್ ಓನ್ಲಿ ಈ ಫಂಡ್ ಫ್ಲೋಯಿಂಗ್, ಯಾವುದು ಇಂಟರ್ನ್ಯಾಷನಲ್ ಫಂಡ್ ಬಂದಿದೆ, ಭಯೋತ್ಪಾದಕ ಚಟುವಟಿಕೆಗಳಿವೆ, ಕುಕ್ಕರ್ ಬಾಂಬರ್ಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅಂತ ಹೇಳಿದಾಗ NIA ನೇರವಾಗಿ ಇದಕ್ಕೆ ತನಿಖೆಯನ್ನು ತೆಗೆದುಕೊಳ್ಬಹುದು. ಹಾಗಾಗಿ ಒನ್ಸ್ SIT ತನಿಖೆಯ ನಂತರ ಇನ್ನೊಂದು ವಿಭಾಗ, ಪಾತ್ರಧಾರಿಗಳೆಲ್ಲರೂ ಕೂಡ ಇಲ್ಲಿ SITಯಲ್ಲೇ ಸಿಲ್ಕ್ ಹಾಕ್ಕೊಂಡಿದ್ದಾರೆ, ಜೈಲಿಗೆ ಹೋಗ್ಬೋದು. ಸರ್ಕಾರದ ಪ್ರಭಾವವೂ ಇರುವಂತಹ, ಸರ್ಕಾರದ ಪ್ರಭಾವ ವಲಯದ ಹಿಂದೆ ಇರುವಂತಹ ಸೂತ್ರಧಾರಿಗಳು ಕೂಡ ಹೋಗಬೇಕಾದ್ರೆ NIA ತನಿಖೆಯೇ ಬರಬೇಕು. ಇದಕ್ಕೆ ಅದು ಒಂದೇ ಇದಕ್ಕೆ ಸರಿಯಾದ ದಾರಿ. ಹಾಗಾಗಿ ಈ ಷಡ್ಯಂತ್ರ ಬಯಲಾಗಬೇಕಿದ್ರೆ ಇಡೀ ನಮ್ಮ ಕರಾವಳಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಲ್ಲಿನ ಭಕ್ತರೇ ಇದನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ನಾವು ಹಿರಿಯರ ಮಾರ್ಗದರ್ಶನದಲ್ಲಿ, ಜಗದೀಶ್ ಕಾರಂಜಿ ಅವರ ಮಾರ್ಗದರ್ಶನದಲ್ಲಿ ನಾವೊಂದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತೇಳಿ ಮಾಡಿದ್ದೀವಿ. ಅದಿನ್ನೂ ಗಟ್ಟಿಯಾಗಿ ಫಾರ್ಮ್ ಆಗ್ತಿದೆ. ರಾಜ್ಯದ 4 ದಿಕ್ಕಿನಿಂದ ಅಲ್ಲಿ ಇದಕ್ಕೋಸ್ಕರ ತನ್ನ ಸಮಯವನ್ನು ಮೀಸಲಿಡುವಂತಹ ಒಂದಷ್ಟು ಸ್ವಯಂ ಸೇವಕರನ್ನು ಜೋಡಿಸಿಕೊಂಡು ನಾವು ಜನಜಾಗರಣವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಭಾಗದಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವುದೋ ಒಂದು ಸಣ್ಣ ವಿಷಯವನ್ನು ತಂದಿಡ್ತಾರೆ, ಜಾತಿ ಅಂತಂದಿಡ್ತಾರೆ, ಧರ್ಮವನ್ನು ತಂದಿಡ್ತಾರೆ, ಗಣಪತಿಯ ಮೆರವಣಿಗೆಯ ಮೇಲೆ ದಾಳಿಯನ್ನು ಮಾಡ್ತಾರೆ, ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ನಾವು ರಿಯಾಕ್ಟ್ ಮಾಡದೆ ಖಂಡಿಸದೇ ಇದ್ದರೆ ಅದನ್ನು ಒಪ್ಕೊಂಡಂಗೆ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಮಾಡೋಕ್ಕೆ ಅವಕಾಶ, ಮಹಿಷಾ ದಸರಾ ಮಾಡುವಾಗಲೇ ನಾವು ನುಗ್ಗಿ ಹೊಡೆದು ಬಿಸಾಡಿದರೆ ಅವರು ರಾಮನನ್ನ ಸುಡುವಂಥ ಲೆವೆಲಿಗೆ ಬರ್ತಾ ಇರಲಿಲ್ಲ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಯಿತು ತಮಿಳ್ನಾಡಿನಲ್ಲಿ.
ರಾಮನ ಏನು ಒಂದು ಪ್ರತಿಕೃತಿಯನ್ನ ಮಾಡಿ ಅದಕ್ಕೆ ಬೆಂಕಿ ಹಚ್ಚುತ್ತಾರೆ ಈ ದೇಶದಲ್ಲಿ ಅಂತ ಹೇಳಿದ್ರೆ, ನಾವು ಆರಂಭದಲ್ಲೇ ಅವ್ರನ್ನ ಹತ್ತಿಕ್ಕದೆ ಇದ್ದಿದ್ರೆ. ಹಾಗಾಗಿ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಧರ್ಮಗುರುಗಳು ಅವರೆಲ್ಲರೂ ಜಾಗೃತರಾಗಬೇಕು. ನಿನ್ನೆ ಧರ್ಮಸ್ಥಳ, ಮೊನ್ನೆ ಇಶಾ ಫೌಂಡೇಶನ್, ನಾಳೆ ನೀವು ಆಗ್ಬೋದು ಟಾರ್ಗೆಟ್. ಇವತ್ತು ನೀವು ಧರ್ಮಸ್ಥಳದ ಪರವಾಗಿ ಅಂತಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಪರವಾಗಿ ನೀವು ಮಾತಾಡದೇ ಇದ್ದರೆ ನಾಳೆ ನಿಮ್ಮ ಬುಡಕ್ಕೆ ಬಂದಾಗ ಮಾತಾಡೋಕ್ಕೆ ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಸಂಘಟಿತ ಸ್ವರೂಪದಲ್ಲಿ ಗಟ್ಟಿಯಾಗಿ ಇದನ್ನು ಪ್ರತಿರೋಧಿಸದೇ ಇದ್ದರೆ ಬಹಳ ಕಷ್ಟ ಆಗತ್ತೆ ಅಂತ. ಒಟ್ಟಾರೆಯಾಗಿ ನೋಡಿದಾಗ ಪಾತ್ರಧಾರಿಗಳು ಜನರ ಕಣ್ಣಿಗೆ ಬಿದ್ದಿದ್ದಾರೆ. ಅವರಿಗೆ ಕಾನೂನಾತ್ಮಕವಾಗಿ ಏನೇನು ಕ್ರಮಗಳು ಆಗಬಹುದು ಅದು ಮುಂದಿನ ದಿನಗಳಲ್ಲಿ ಹೋಗುತ್ತೆ. ಆದರೆ ಸೂತ್ರಧಾರಿಗಳ ಬಗ್ಗೆ ಸಮಾಜ ಎಚ್ಚರದಿಂದಿರಬೇಕು. ಸೂತ್ರಧಾರಿಗಳು ಕೂಡ ಈ ಪಾತ್ರಧಾರಿಗಳು ಹೋಗ್ತಾರಲ್ಲ ಈಗ, ಅವ್ರ ಜೊತೆಗೆ ಹೋಗಿ ಕೂತ್ಕೋಬೇಕು ಜೈಲಲ್ಲಿ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಂಥ ದೊಡ್ಡ ಶಕ್ತಿ ಆಗಿರಲಿ, ಯಾಕಂದ್ರೆ ಇವರಿಗೆ ಇದು ದಾಳಗಳು, ಈ ದಾಳಗಳು ಹೋಯ್ತು. ಒಬ್ಬ ರಿವಾಲ್ವರ್ ಇಟ್ಕೊಂಡವನಿಗೆ ಅದ್ರ ಒಳಗಡೆ ಇರುವ ಗುಂಡು ಬೇರೆ ಬೇರೆ ಬದಲಾಗ್ತಾ ಇರ್ತದೆ. ಹೌದು, ಅವನು ಟಾರ್ಗೆಟ್ ಮಾಡ್ತಾರೆ, 6 ಬುಲೆಟ್ ಖಾಲಿ ಆಯ್ತು, 12 ಬುಲೆಟ್ ಖಾಲಿ ಆಯ್ತು, ಇನ್ನೊಂದಿಷ್ಟು ತುಂಬಿಸ್ತಾನೆ. ಹಾಗಾಗಿ ಆ ರಿವಾಲ್ವರ್ ಹಿಡ್ಕೊಂಡವನು ಯಾರು ನೋಡಿ, ಆ ಸೂತ್ರಧಾರಿಯನ್ನೇ ಒಳಗೆ ಕಳಿಸ್ಬೇಕು ನಾವು. ಅದು ಆಗಬೇಕಿದ್ರೆ NIA ತನಿಖೆ ಬರಬೇಕು ಅಂತ. ಸೊ NIA ತನಿಖೆ ಮುಖಾಂತರ ಈ ಒಟ್ಟಾರೆ ಸೂತ್ರಧಾರಿಗಳು ಒಳಗೆ ಹೋಗ್ಬೋದು ಅನ್ನುವಂಥ ಜನರ ಕಣ್ಣಿಗೆ ನಿರೀಕ್ಷೆ ನಿಮ್ಮಲ್ಲಿದೆ. ಜೊತೆಗೆ ಆ ವಿಚಾರದಲ್ಲಿ ಜನರು ಸಹ ಜಾಗೃತರಾಗೋದಕ್ಕೆ ನೀವು ಸಹ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಿ. ಸೊ ಒಟ್ಟಾರೆಯಾಗಿ ನಮ್ಮ ಸ್ಟುಡಿಯೋಗೆ ಬಂದು ಸೂತ್ರಧಾರಿಗಳ ಬಗ್ಗೆ ಒಂದಷ್ಟು ವಿವರಗಳನ್ನು, ಜನತೆಗೆ ಗೊತ್ತಿಲ್ಲದೆ ಇರುವಂಥ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಕ್ಕೆ ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು.